ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಟೈಮ್ ಬಂದು ಸಂಜೆ 7:30 ಆಗಿದೆ. ನೋಡಿ, ನಾನು ನಮ್ಮನೇಲೆ ಗಿಡದಲ್ಲಿ ಬೆಳೆದಿರೋ ಮುಳುಗಾಯಿ ನೋಡಿ ಇಷ್ಟೊಂದು ಹುಟ್ಟಿತ್ತು. ನಾನು ಕಿತ್ಕೊಂಡ್ ಬಂದಿದ್ದೀನಿ. ಇವಾಗ ಮುಳುಗಾಯಿ ಪಲ್ಯ ಮಾಡ್ಬಿಟ್ಟು ನಾನು ಇವಾಗ ರೊಟ್ಟಿ ಮಾಡ್ತಾ ಇದ್ದೀನಿ ನೈಟ್ ಊಟಕ್ಕೆ. ಇವಾಗ ಇದನ್ನೆಲ್ಲ ಇವಾಗ ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಹಾಗೇನೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇವಾಗ ನಾನು ಈ ಮುಳುಗಾಯಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಇವಾಗ ನೀರಿಗೆ ಹಾಕೊಳ್ತೀನಿ. ತುಂಬಾನೇ ಚೆನ್ನಾಗಿರುತ್ತೆ ರೊಟ್ಟಿಗಂತೂ. ನಾನು ಸುಮ್ಮನೆ ಎಲ್ಲ ಗಿಡದಲ್ಲೇ ಎಲ್ಲ ಬಲ್ತೋಗುತ್ತಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಸಾಂಬಾರ್ಗಾದ್ರೆ ಜಾಸ್ತಿ ಆಗುತ್ತೆ, ರೊಟ್ಟಿಗಾದ್ರೆ ಪಲ್ಯ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಎಲ್ಲಾನು ಕಿತ್ಕೊಂಡು ತಗೊಂಡ್ಬಿಟ್ಟು ಬಂದಿದ್ದೀನಿ. ಇವಾಗೆಲ್ಲ ಇದೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇವಾಗ ನೀರಿಗೆ ಹಾಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೇನೆ ಇವಾಗ ಮುಳುಗಾಯಿ ಎಲ್ಲನೂ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರನ್ನ ಹಾಕ್ತೀನಿ. ಫ್ರೆಂಡ್ಸ್, ಹಾಗೇನೆ ಇವಾಗ ಕಟ್ ಮಾಡಿರೋಂಥ ಮುಳುಗಾಯಿನ ಆ ನೀರೊಳಗೆ ಹಾಕ್ತಾ ಇದ್ದೀನಿ. ಹಾಗೇನೆ ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತೀನಿ. ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು 1 ವಿಸಲ್ ಕೂಗಿಸ್ತೀನಿ. ಇವಾಗ ಫ್ರೆಂಡ್ಸ್, ಅಷ್ಟರೊಳಗೆ ಇವಾಗ ನಾನು ಇದಕ್ಕೆ ಬೇಕಾಗಿರೋ ಐಟಮ್ಸ್ನ ಇವಾಗ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಒಂದು 3 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ, 1 ಟೊಮೊಟೊ, ಸ್ವಲ್ಪ 4 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ತೆಂಗಿನ ತುರಿ. ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ. ಇವಾಗ ಅದು ಕುಕ್ಕರ್ ವಿಸಲ್ ಆಗೋವಷ್ಟರೊಳಗೆ ಇದನ್ನೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಹಾಗೇನೆ ಇವಾಗ ನಾನು ರೊಟ್ಟಿ ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೆ ನೋಡಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ರೊಟ್ಟಿ ತುಂಬಾ ಸಾಫ್ಟಾಗಿ ಬರ್ತವೆ ಈ ಥರ ಅನ್ನ ಹಾಕ್ಕೊಂಡು ಮಿತ್ಕೊಳ್ಳೋದ್ರಿಂದ. ನೋಡಿ, ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ನೈಸಾಗಿ ಇದನ್ನ ರುಬ್ಕೊಳ್ತೀನಿ. ರುಬ್ಕೊಂಡ್ಬಿಟ್ಟು ನಾನು ಹಿಟ್ಟನ್ನ ಮಿತ್ಕೊಳ್ತೀನಿ. ಫ್ರೆಂಡ್ಸ್, ಹಾಗೇನೆ ಇವಾಗ ಮುಳುಗಾಯಿ ಎಲ್ಲ ಬೆಂದಿದೆ, 1 ವಿಸಲ್ ಕೂಗ್ಸಿದ್ದೀನಿ. ಹಾಗೇನೆ ಇವಾಗ ಒಂದು ಬಾಣಲೆನ ಇಟ್ಕೊಳ್ತೀನಿ. ಇವಾಗ ನೋಡಿ, ಬಾಣಲೆ ಕಾದಿದೆ. ಇವಾಗ ಸ್ವಲ್ಪ ಎಣ್ಣೆನ ಹಾಕ್ತೀನಿ. ಈಗ ಎಣ್ಣೆನೂ ಸಹ ಕಾದಿದೆ. ಈಗ ಕಟ್ ಮಾಡಿರೋ ಈರುಳ್ಳಿನ ಹಾಕ್ತೀನಿ. ಹಾಗೇನೆ ಇವಾಗ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೊಳ್ತೀನಿ. ಹಾಗೆ ನೋಡಿ, ಕಟ್ ಮಾಡಿರೋ ಟೊಮೊಟೊನ ಹಾಕ್ಕೊಳ್ತಿದ್ದೀನಿ. ಇವಾಗ ನಾನು ಮುಳುಗಾಯಿನ ಬೇಯಿಸ್ಬೇಕಾದ್ರೆ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತೀನಿ.
ಈಗ ಸ್ವಲ್ಪ ಇದು ಟೊಮೊಟೊ ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್ಸ್. ಹಾಗೆಯೇ ಇವಾಗ ನೋಡಿ ಇದು ಸ್ವಲ್ಪ ರೋಸ್ಟ್ ಆಗಿದೆ. ಇವಾಗ ನಾನು ಬೇಯಿಸ್ಕೊಂಡಿರೋಂಥ ಮುಳುಗಾಯಿನ ಹಾಕ್ತಾಯಿದ್ದೀನಿ. ಹಾಗೆಯೇ ಇವಾಗ ತೆಂಗಿನ ತುರಿ ತುರಿದಿಟ್ಕೊಂಡಿದ್ದೀನಿ ನಾನು. ಈಗ ತೆಂಗಿನ ತುರಿನೂ ಸೇರಿಸ್ತಾ ಇದ್ದೀನಿ. ಇವಾಗ ತೆಂಗಿನ ತುರಿ ಹಾಕೊಂಡ್ಮೇಲೆ ಇವಾಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ, ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ರೊಟ್ಟಿಗೆ ಒಂದ್ಸಲಿ ಈ ವಿಧಾನದಲ್ಲಿ ಟ್ರೈ ಮಾಡಿ. ಕೆಲವೊಬ್ಬರು ಮಸಾಲೆನ ಆ್ಯಡ್ ಮಾಡ್ತಾರೆ, ನಾನು ಮಸಾಲೆ ಏನೂ ಆ್ಯಡ್ ಮಾಡಿಲ್ಲ ಇದಕ್ಕೆ ನಾನು ಒಂದು ಕರ್ಬೇವಿನ ಸೊಪ್ಪು ಒಂದು ಮಿಸ್ ಆಗಿದೆ. ನಾನು ಸಂಜೆನೇ ಕಿತ್ಕೋಬೇಕಾಯಿತು ಗಿಡದಲ್ಲಿ. ಕರ್ಬೇವಿನ ಸೊಪ್ಪು ಒಂದು ಮಿಸ್ ಆಗಿದೆ ಅಷ್ಟೇ. ಈರುಳ್ಳಿ, ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ತೆಂಗಿನ ತುರಿ ಇಷ್ಟು ಹಾಕಿ ಪಲ್ಯನ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇದು ರೆಡಿಯಾಗಿದೆ. ಇವಾಗ ನಾನು ರೊಟ್ಟಿ ಮಾಡೋದಕ್ಕೆ ಇವಾಗ ರೆಡಿ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ಹಾಗೆಯೇ ಇವಾಗ ಪಲ್ಯ ರೆಡಿ ಆಯಿತು. ಇವಾಗ ನಾನು ರೊಟ್ಟಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಇವಾಗ ಹಿಟ್ಟನ್ನ ಜರಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೇನೆ ಇವಾಗ ಸ್ವಲ್ಪ ಹಿಟ್ಟನ್ನ ನಾನು ರೊಟ್ಟಿ ತೊಟ್ಟೋದಕ್ಕೆ ಎತ್ತಿಟ್ಕೊಳ್ತೀನಿ. ಹಾಗೆಯೇ ಇವಾಗ ರುಚಿಗೆ ಉಪ್ಪನ್ನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ಹಾಗೆಯೇ ನೋಡ್ಬೋದು, ನಾನು ಆವಾಗಲೇ ಮಿಕ್ಕಿರೋ ಅನ್ನನ ರುಬ್ಕೊಂಬಂದಿದ್ದೆ. ಇದು ರೊಟ್ಟಿಗೆ ಹಾಕಿದರೆ ತುಂಬಾ ರೊಟ್ಟಿ ಚೆನ್ನಾಗಿ ಬರುತ್ತೆ ಮತ್ತು ರೊಟ್ಟಿನೂ ಅಷ್ಟೇ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ ಇವಾಗ ಇದನ್ನ ಹಾಕ್ತಾಯಿದ್ದೀನಿ, ರುಬ್ಬಿರೋ ಅಂಥ ಅನ್ನನ ಹಾಕ್ತಾಯಿದ್ದೀನಿ. ಇವಾಗ ಈ ಅನ್ನನ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇವಾಗ ರೊಟ್ಟಿ ಹಸಿಟ್ಟನ್ನ ಮಿತ್ಕೋಬೇಕು. ಹಾಗೆಯೇ ಇವಾಗ ನೋಡಿ ನಾನು ರೊಟ್ಟಿ ಹಿಟ್ಟನ್ನ ಮಿತ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಸ್ಟವ್ನ ಸಹ ಆನ್ ಮಾಡ್ಕೊಳ್ತೀನಿ. ಇವಾಗ ಹಂಚು ಚೆನ್ನಾಗಿ ಕಾಯಬೇಕು ರೊಟ್ಟಿ ಮಾಡೋದಕ್ಕೆ.